ಭಾರತವನ್ನು ಆಳುವಾಗ ಕಿತ್ತೂರಿನ ರಾಜಮನೆತನವನ್ನು ನಾಶ ಮಾಡಲು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯನ್ನು ಬಳಸಿದರು. ಇದರ ವಿರುದ್ಧ ರಾಣಿ ಚೆನ್ನಮ್ಮ ಬಂಡಾಯ ಎತ್ತಿದಾಗ ರಾಯಣ್ಣ ಅವರು ಪ್ರಧಾನ ಸೇನಾಧಿಕಾರಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ರಾಣಿತನಾಗಿದ್ದ ರಾಯಣ್ಣ ಬಾಳಿಯ ಬಹುಪಾಲು ರಾಣಿ ಚೆನ್ನಮ್ಮನ್ ಅವರ ಶೌರ್ಯ, ಧೈರ್ಯ ಹಾಗೂ ಪ್ರಜಾಪ್ರತಿಭಟನೆಯಿಂದ ರಾಯಣ್ಣ ಜನನಾಯಕನಾಗಿ ಹೊರಹೊಮ್ಮಿದರು. ರಾಯಣ್ಣನು ಸೈನಿಕರನ್ನು ಸೇರಿಸಿಕೊಂಡು ಗುಟ್ಟಾಗಿ ಕಾಡು ಪ್ರದೇಶಗಳಲ್ಲಿ ಬಾಳುತ್ತಾ ಬ್ರಿಟಿಷ್ ಕಚೇರಿ, ಸಂಗ್ರಹಾಲಯಗಳು, ರೈಲು ಮಾರ್ಗಗಳನ್ನು ಧ್ವಂಸ ಮಾಡುತ್ತಿದ್ದ. ಅವರಿಗೆ ಜನರ ಸಂಪೂರ್ಣ ಬೆಂಬಲವೂ ಇತ್ತು. ಹಳ್ಳಿಗರ ಸಹಕಾರದಿಂದ ಅವರು ತಮ್ಮ ಸೇನೆ ನಿರಂತರವಾಗಿ ಸಾಗಿಸಿಕೊಂಡು ಹೋಗುತ್ತಿದ್ದರು. ರಾಯಣ್ಣನ ಈ ಕಥೆ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬ್ರಿಟಿಷರ ನೆರೆಹೊರೆಯ ಕೆಲವರು ದ್ರೋಹ ಮಾಡಿ ರಾಯಣ್ಣನ ವಿಳಾಸವನ್ನು ತಿಳಿಸಿದರು. ಅದರಿಂದಾಗಿ 1830ರ ಕೊನೆಯಲ್ಲಿಯೇ ರಾಯಣ್ಣ ಬಂಧಿತನಾದರು. ನಂತರ 1831ರ ಜನವರಿ 26ರಂದು ಬೆಳಗಾವಿಯ ನಂದಗಡ ಎಂಬ ಸ್ಥಳದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಅವರಿಗೆ ಕೇವಲ ರಾಯಣ್ಣನ ಸಮಾಧಿ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಇದೆ. ಈ ಸಮಾಧಿಗೆ ಸಾವಿರಾರು ಜನರು ವಾರ್ಷಿಕವಾಗಿ ಭೇಟಿ ನೀಡುತ್ತಾರೆ. ಇವರು ಭಾರತದ ಮೊದಲ ದಡದ ಹೋರಾಟಗಾರರಲ್ಲ, ಆದರೆ ಇವರು ತನ್ನ